ಅರಣ್ಯದ ಆನೆ, ಮೊಲ ಮತ್ತು ಹಕ್ಕಿ. ಹಲವಾರು ಕಾಡು ಪ್ರಾಣಿಗಳು ತಮ್ಮ ಶಕ್ತಿಯಲ್ಲಿ ನಿಂತರೂ ಪರಸ್ಪರ ಸಹಾಯದಿಂದ ಮಾತ್ರ ಅವರು ದೊಡ್ಡ ಸಾಧನೆಗಳನ್ನು ಸಾಧಿಸಬಹುದು. ಈ ಕಥೆಯಲ್ಲಿ ನಾವು ಆನೆ, ಮೊಲ ಮತ್ತು ಹಕ್ಕಿಯ ಸಹಕಾರದಿಂದ ಇರುವ ಮಹತ್ವವನ್ನು ತಿಳಿದುಕೊಳ್ಳುತ್ತೇವೆ. ಪ್ರತಿ ಪ್ರಾಣಿ ತನ್ನ ಶಕ್ತಿಯನ್ನು ವಿವಿಧ ರೀತಿಯಲ್ಲಿ ಬಳಸುತ್ತದೆ, ಆದರೆ ಒಟ್ಟಿಗೆ ಕಾರ್ಯನಿರ್ವಹಿಸುವುದರಿಂದ ಅವರು ಗಗನಚುಂಬಿ ಸಾಧನೆಗಳನ್ನು ಮಾಡಬಹುದು. ಒಂದು ದಟ್ಟ ಅರಣ್ಯದಲ್ಲಿ ಆನೆ, ಮೊಲ ಮತ್ತು ಹಕ್ಕಿ ಸ್ನೇಹಿತರಾಗಿ ಸಂತೋಷದಿಂದ ವಾಸಿಸುತ್ತಿದ್ದವು. ಆನೆ ಬೃಹತ್ ಶಕ್ತಿಯುಳ್ಳದ್ದು, ಮೊಲ ಚುರುಕು ಮತ್ತು ತೀವ್ರ ಬುದ್ಧಿಶಕ್ತಿಯುಳ್ಳದ್ದಾಗಿತ್ತು, ಹಕ್ಕಿ ಬುದ್ಧಿವಂತಿಕೆ ಮತ್ತು ಚಟುವಟಿಕೆಯಲ್ಲಿ ನಿಪುಣವಾಗಿತ್ತು. ಪ್ರತಿದಿನ ಆನೆ ತನ್ನ ಶಕ್ತಿಯಿಂದ ದೊಡ್ಡ ಮರದ ಫಲಗಳನ್ನು ಹೊಡೆದು ಕೆಳಗಡೆ ಹಾಕುತ್ತಿತ್ತು. ಮೊಲ ಅದನ್ನು ತಟಸ್ಥವಾಗಿ ತಿಂದಿತ್ತು ಮತ್ತು ಹಕ್ಕಿ ತನ್ನ ನುಣುಚು ಚೀಲದಿಂದ ಆಹಾರವನ್ನು ಎಲ್ಲರೊಡನೆ ಹಂಚಿಕೊಂಡಿತ್ತು. ಒಂದು ದಿನ ಅರಣ್ಯದಲ್ಲಿ ಬಲವಾದ ಗಾಳಿ, ಮಿಂಚು ಎದ್ದಿತು. ಅತಿಯಾದ ಮಳೆ ಮತ್ತು ಗಾಳಿಯಿಂದಾಗಿ ಮರಗಳೆಲ್ಲ ಉರುಳಿ ಬಿದ್ದವು ಮತ್ತು ಪ್ರಾಣಿಗಳು ಆತಂಕಕ್ಕೆ ಒಳಗಾದವು. ಆ ಸಮಯದಲ್ಲಿ ಆನೆ ತನ್ನ ಶಕ್ತಿಯನ್ನು ಬಳಸಿಕೊಂಡು ಉರುಳಿದ ಮರಗಳನ್ನು ಎತ್ತಿ ಪಕ್ಕಕ್ಕೆ ಹಾಕಿತು. ಮೊಲ ತನ್ನ ಚುರುಕಿನಿಂದ ಎಲ್ಲರನ್ನೂ ಸುರಕ್ಷಿತ ಸ್ಥಳಕ್ಕೆ ಕರೆದುಕೊಂಡು ಹೋಯಿತು. ಹಕ್ಕಿ ತನ್ನ ಮಧುರ ಶಬ್ದದಿಂದ ಎಲ್ಲರನ್ನೂ ಧೈರ್ಯಪಡಿಸಿತು. ಕೆಲವು ಸಮಯದ ನಂತರ ಎಲ್ಲವೂ ಸರಿ ಹೋಗುತ್ತದೆ. ಈ ತಂಡದ ಬುದ್ಧಿವಂತಿಕೆ, ಶಕ್ತಿ ಮತ್ತು ಸ್ನೇಹವನ್ನು ನೋಡಿ ಅರಣ್ಯದ ಪ್ರಾಣಿಗಳು ಮೂವರಿಗೂ ಶ್ರೇಷ್ಠ ಸ್ನೇಹಿತರೆಂದು ಹೇಳಿದವು. ಈ ಕಥೆಯ ಅರ್ಥ ಏನೆಂದರೆ, ಪ್ರತಿ ವ್ಯಕ್ತಿಯ ಗುಣಗಳನ್ನು ಒಟ್ಟುಗೂಡಿಸಿಕೊಂಡರೆ ಅಸಾಧ್ಯವು ಸಾಧ್ಯವಾಗುತ್ತದೆ.